ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ನಾನು ಡೆಂಟಿಸ್ಟ್ ಹತ್ರ ಹೋಗ್ತಾ ಇದ್ದೀನಿ. ರೂಟ್ ಕೆನಾಲ್ ಮಾಡಿಸಿ ತುಂಬ ದಿನ ಆಯಿತು. ಅವರು ಒಂದು 3 ವೀಕ್ಸ್ ಏನೋ ಗ್ಯಾಪ್ ಕೊಟ್ಟಿದ್ರು. 2 ವೀಕ್ಸ್ಗೆ ಕರಿತೀವಿ ಅಂದರು, ಕರೆದಿದ್ರು ಕೂಡ ಒಂದು ಸಾರಿ. ಬಟ್ ಆವಾಗ ನವರಾತ್ರಿ ಇತ್ತಲ್ಲ, ಮಧ್ಯ ನನಗೆ ಹೋಗೋದಕ್ಕಾಗಿರಲಿಲ್ಲ ಅವ್ರು ಕೊಟ್ಟಿದ್ದ ಟೈಮಿಂಗ್ಸ್ಗೆ. ಅದಕ್ಕೆ ಈಗ ನವರಾತ್ರಿ ಎಲ್ಲ ಮುಗೀತು, ಈಗ ಮತ್ತೆ 3 ವೀಕ್ಸ್ ಆಗಿದೆ. ಕಾಲ್ ಮಾಡಿದರು, ಇವತ್ತು ಹೋಗ್ತಾ ಇದ್ದೀನಿ. ಇವತ್ತು ಯಾತಕ್ಕೆ ಅಂದರೆ, ಈ ರೂಟ್ ಕೆನಾಲ್ ಮಾಡಿರ್ತಾರಲ್ವಾ, ಅದ್ರ ಮೇಲ್ಗಡೆ ಕ್ಯಾಪ್ ಹಾಕ್ತಾರಂತೆ. ಸೊ ಅದು ಸ್ಟೀಲಿಂದ ಹಾಕ್ತಾರೆ, ಸೆರಾಮಿಕ್ ಕೋಟಿಂಗ್ ಇರೋದು ಹಾಕ್ತಾರೆ, ಅಥವಾ ಫುಲ್ ಸೆರಾಮಿಕ್ದು. ಅದಕ್ಕೆ ಸೆರಾಮಿಕ್ಕೆ ಅಂತಾರ ಅಥವಾ ಬೇರೆ ಏನಾದರೂ ಹೆಸರು ಇದೆಯಾ ಮರ್ತೋಗಿದೆ. ಬಟ್ ನಮ್ಮ ಹಲ್ ಕಲರೇನೇ ಇರುತ್ತೆ. ಸೆರಾಮಿಕ್ ಅಂದರೆ ಹಲ್ ಕಲರೇನೇ ಇರುತ್ತೆ. ಆ ಥರ 3 ವೇರಿಯಂಟಲ್ಲಿ ಇದೆಯಂತೆ. ಸೊ ಇವತ್ತು ನಾನು ಮೆಜರ್ಮೆಂಟ್ ಕೊಟ್ಬಿಟ್ಟು ನನಗೆ ಯಾವುದು ಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಪೇ ಮಾಡಿ ಬರಬೇಕು. ಸೊ ಒಬ್ಬರು ದಿನ ನನ್ನ ವ್ಲಾಗಲ್ಲಿ ಕೇಳ್ತಾನೆ ಇದ್ರು, ಕಾಮೆಂಟ್ ಮಾಡ್ತಾನೆ ಇದ್ರು, ರೂಟ್ ಕೆನಾಲ್ ಟ್ರೀಟ್ಮೆಂಟ್ದು ಇನ್ಫಾರ್ಮೇಷನ್ ಕೊಡಿ ಅಂತ. ನಾನು ಹೇಳಿದ್ದೆ, ನಾನು 3rd ಸೆಷನ್ ಹೋಗಿದ್ನಲ್ಲ ಆವಾಗಲೇ ಹೇಳಿದ್ದೆ, ಅದಕ್ಕೆ ನಾನೇನು ಹೇಳಿರಲಿಲ್ಲ. ಸೊ ಇವತ್ತು ಹೇಳಿ, ಕಾಮೆಂಟ್ ಮಾಡಿ ಹೇಳಿ ನಿಮಗೆ ಏನು ಡೌಟ್ ಇದೆ ಅದ್ರ ಬಗ್ಗೆ ಅಂತ. ನಾನು ಫುಲ್ ಹೇಳಿದ್ದೀನಿ, ಬಟ್ ಅದರಲ್ಲೇನಾದರೂ ಡೌಟ್ ಇದೆಯಾ ಅಥವಾ ಫುಲ್ ಪ್ರಾಸೆಸ್ಸೇ ಹೇಗೆ ಅಂತ ತಿಳಿಸ್ಬೇಕಾ? ಸೊ ಕಾಮೆಂಟ್ ಮಾಡಿ ಹೇಳಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ. ಸೊ ಈಗ ಮನೆ ಕೆಲಸ ಮುಗೀತು, ಪೂಜೆ ಮಾಡಬೇಕು, ತಿಂಡಿ ಮಾಡಬೇಕು, ಮಧ್ಯಾಹ್ನಕ್ಕೆ ಆದರೆ ಅಡುಗೆ ಕೂಡ ಮಾಡಬೇಕು. ಯಾಕೆಂದರೆ ನಾನು ಹೋಗಿ ಬರೋ ಅಷ್ಟೊತ್ತಿಗೆ ಟೈಮ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಕೆಲಸ ಇದೆ ಸ್ನೇಹಿತರೆ. ಬನ್ನಿ ಇವತ್ತಿನ ವ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ದಿನ ಇವತ್ತು ಹೇಗೆ ಹೋಗುತ್ತೆ ನೋಡೋಣ. ಈಗ ಹೊರಟಿದ್ದೀನಿ ಸ್ನೇಹಿತರೆ, ಅಡುಗೆ ಮಾಡಿದ್ದೀನಿ. ರಾಜೇಶ್ಗೆ ಆಫ್ ಮಾಡಿ ಅಂತ ಹೇಳಿದ್ದೀನಿ. ಇನ್ನೊಂದು 5 ನಿಮಿಷ ಬಿಟ್ಟು ಆಫ್ ಮಾಡಿ ಅಂತ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಗಾಡಿದು ಫೀಚರ್ಸ್ ತೋರಿಸಿಲ್ಲ ನಿಮಗೆ ಅಂತ. ಅದನ್ನು ತೋರಿಸೋಣ ಅಂಥೇಳಿ ಹಾಗೆ ಸ್ವಲ್ಪ ಲೈನಿಂಗ್ ಬಟ್ಟೆ ತರಬೇಕು. ಇದು ಬ್ಲೌಸ್ ಪೀಸು, ಇದು ವರ್ಕ್ ಚೆನ್ನಾಗಿದೆ, ಫುಲ್ ನೆಟ್ ಕ್ಲಾತು. ಇದೊಂದೇ ತೊಗೊಂಡೋದ್ರೆ ಗೊತ್ತಾಗೋದಿಲ್ಲ, ಯಾಕಂದರೆ ಇದು ಫುಲ್ ನೆಟ್ ಅಲ್ವಾ. ಅದಕ್ಕೆ ಸೀರೆನೂ ತೊಗೊಂಡೋಗ್ತಾ ಇದ್ದೀನಿ. ಸೊ ದಟ್ ಸೀರೆ ಕಲರೇ ನನಗೆ ಲೈನಿಂಗ್ ಸಿಕ್ಕಿದ್ರೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ಬ್ಲೌಸ್ ಒಂದು ಕಲರ್ ಕಾಣುತ್ತೆ, ಸೀರೆ ಒಂದು ಕಲರ್ ಕಾಣುತ್ತೆ. ಆ್ಯಂಡ್ ಇದು ನೆಟ್ ಇರೋದ್ರಿಂದ ಇದಕ್ಕೆ ಕಾಟನ್ ಹಾಕದ, ಸ್ಯಾಟಿನ್ ಹಾಕದ. ಸ್ಯಾಟಿನ್ ಹಾಕಿದ್ರೆ ಏನಾಗುತ್ತೆ, ಮತ್ತೆ ನಾನು ಕಾಟನ್ನು ಕೂಡ ಹಾಕಬೇಕು. ಬರೀ ಸ್ಯಾಟಿನ್ನು ಬಾಡಿಗೆ ಬ್ಲೌಸ್ ಹೊಲಿಸಿದ್ರೆ ತುಂಬಾ ಇರಿಟೇಟ್ ಆಗುತ್ತೆ, ಶಕೆ ಆಗುತ್ತಲ್ವ, ಚುಚ್ಚಿದಂಗೆ ಆಗುತ್ತೆ. ಸೊ ಸ್ಯಾಟಿನ್ ತೊಗೊಂಡ್ರೆ ಅದಕ್ಕೆ ನಾನು ಮತ್ತೆ ಕಾಟನ್ ತೊಗೋಬೇಕು. ಬರೀ ಕಾಟನ್ ನೋಡೋಣ ಅಂದರೆ ಇದು ನೆಟ್ದು ಕಾಟನ್ ಫ್ಯಾಬ್ರಿಕ್ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಸ್ವಲ್ಪ ಶೈನ್ ಇರಬೇಕು ಅಂತ ಡ್ಯುಯಲ್ ಮೈಂಡಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಡಿಸೈಡ್ ಮಾಡೋಣ. ಒಂದು ಸಾರಿ ಆ ಲೈನಿಂಗ್ ಬಟ್ಟೆನ ಅದ್ರ ಕೆಳಗಡೆ ಇಟ್ಬಿಟ್ಟು ನೋಡಿದ್ರೆ ಹೇಗೆ ಕಾಣುತ್ತೆ ಅಪಿಯರೆನ್ಸ್ ಅಂತ ಗೊತ್ತಾಗುತ್ತಲ್ವಾ. ಅದಕ್ಕೆ ಆ ಥರ ಮಾಡೋಣ, ಅಲ್ಲಿಗೆ ಹೋದ್ಮೇಲೆ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡು ಈಗ ಈ ಸೀರೆನೂ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಸೀರೆ ಕಲರೇ ನನಗೆ ಮ್ಯಾಚ್ ಮಾಡಿ, ಇದು ಕೊಡೋಂಗಿಲ್ಲ, ನಾನು ಇದನ್ನು ಕೊಡಬೇಕು, ಈ ಕಲರ್ದು ಲೈನಿಂಗ್ ಬಟ್ಟೆ ಕೊಡಿ ಅಂತ ಹೇಳಿಬಿಟ್ಟು. ಸೊ ಹಾಗೆ ಇದನ್ನು ತೊಗೊಂಡೋಗಿ ಬಟ್ಟೆ ತೊಗೊಳ್ಬೇಕು. ಹಾಗೆ ನಿಮಗೆ ಗಾಡಿ ಕೂಡ ಫೀಚರ್ಸ್ ತೋರಿಸ್ಬೇಕು, ಮತ್ತು ಸ್ವಲ್ಪ ಸಾಮಾನು ತರಬೇಕು. ನೋಡೋಣ, ಆದರೆ ಹೋಗ್ಬೇಕಾದ್ರೆ, ಇಲ್ಲಾಂದರೆ ಬರಬೇಕಾದ್ರೆ. ಸೊ ಬನ್ನಿ ಹೊರಡೋಣ. ಸೊ ಗಾಡಿ ನಾವು ಇದನ್ನು ಚೂಸ್ ಮಾಡಿದ್ದು ಯಾಕೆ ಅಂತ, ಮೊದಲನೇ ಫೀಚರು ಅಲಾಯ್ ವೀಲ್ ಅಂತೆ. ಜುಪಿಟರ್ 113cc ಇದು. ಇದರಲ್ಲೇ ಬೇಸಿಕ್ ಮಾಡಲ್ಲು, ಅದರಲ್ಲಿ ಅಲಾಯ್ ವೀಲ್ ಇರೋದಿಲ್ಲ. ಇದು ಅದ್ರ ನೆಕ್ಸ್ಟ್ ವೇರಿಯಂಟ್. ಇದಕ್ಕೂ ನೆಕ್ಸ್ಟ್ ಏನು ಅಂದರೆ ಡಿಜಿಟಲ್ ಮೀಟರ್. ಇದು ಡಿಜಿಟಲ್ ಇರುತ್ತೆ. ಮೊದಲು ಅನಲಾಗ್ದು ಹೇಗಿತ್ತೋ ಹಾಗೆ ಡಿಜಿಟಲ್. ಆ್ಯಂಡ್ 3rd ಫೀಚರು ಸ್ಮಾರ್ಟ್ ಕನೆಕ್ಟ್. ಸ್ಮಾರ್ಟ್ ಕನೆಕ್ಟ್ ಅಂದರೆ ನಮ್ಮ ಮೊಬೈಲಿಂದ ಇದಕ್ಕೆ ಬ್ಲೂಟೂತ್ ಮೂಲಕ ಕನೆಕ್ಟ್ ಮಾಡಿಕೊಂಡು GPS ನ್ಯಾವಿಗೇಷನ್ ಇಲ್ಲಿ ತೋರಿಸತ್ತಂತೆ. ಅದು 3rd ಫೀಚರ್. ಇದು ಜಸ್ಟ್ ಪೆಟ್ರೋಲ್ ಟ್ಯಾಂಕ್ ಮುಂದೆ ಇರುತ್ತೆ, 5 ಲೀಟರ್ ಹಿಡ್ಸತ್ತಂತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ರಾಜೇಶ್ಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಹೆಲ್ಮೆಟ್ ಸ್ಪೇಸ್. ಯೂಶಲಿ ನಮ್ಮದು ಜಸ್ಟ್ 1 ಹೆಲ್ಮೆಟ್ ಇಡ್ಬೋದು ಅಷ್ಟೇ, ಇಷ್ಟೇ ಜಾಗ ಇರೋದು.
ಇದರಲ್ಲಿ ಇಷ್ಟು ಅಗಲ ಇದೆ. ನಾವೆಲ್ಲಾದರೂ ಹೊರಗಡೆ ಹೋದಾಗ ಹೆಲ್ಮೆಟ್ ಇಲ್ಲದೆ ಅಂತೂ ಹೋಗೋದಕ್ಕಾಗೋದಿಲ್ಲ. ಹೋದಾಗ ಹೆಲ್ಮೆಟ್ ಎಲ್ಲಿಡೋದು ಅಂತ ಟೆನ್ಷನ್ ಆಗ್ತಾ ಇತ್ತು. ಸೊ ಇದರಲ್ಲಿ 2 ಇಡ್ಬೋದು. ಆಮೇಲೆ ಬೇರೆದಕ್ಕೆ ಹೋಲಿಸಿದ್ರೆ ಇದರದ್ದು ಸ್ಪೇಸ್ ತುಂಬ ಉದ್ದ ಇದೆ. ಡಿಯೋ ಕಂಪೇರ್ ಮಾಡಿಕೊಂಡ್ರು ಇದು ಸ್ವಲ್ಪ ಲೆಂತ್ ವೈಸು ಉದ್ದ ಇದೆ. ಅದಕ್ಕೆ ದಿಸ್ ಈಸ್ ಬೆಸ್ಟ್ ಅಂತ ಚೂಸ್ ಮಾಡಿರೋದು. ಇದಕ್ಕೆ ಎಷ್ಟಾಯಿತು ಅಂತ ಹೇಳಿದ್ನಲ್ಲ, ನಮಗೆ 1,07,000 ಆಯಿತು. ಸ್ಟೀಲ್ ವೀಲ್ ಇರುತ್ತೆ, ಅದು ಒಂದಕ್ಕೆ ರೇಟ್ ಬೇರೆ ಇರುತ್ತೆ. ಡಿಜಿಟಲ್ ಮೀಟರ್ ಬೇಕು ಅಂದರೆ ಬೇರೆ ಇರುತ್ತೆ. ಸ್ಮಾರ್ಟ್ ಕನೆಕ್ಟ್ ಬೇಕು ಅಂದರೆ ಬೇರೆ ಇರುತ್ತೆ. ಈ ಥರ ಫೀಚರ್ಸ್ ಆ್ಯಡ್ ಆಗ್ತಾ ಇದ್ದಂಗೆ ದುಡ್ಡು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಹೋಗಿ ಬಂದೆ. 2 ಅವರ್ ಆಯಿತು ಹೋಗಿ ಮಾಡಿಸ್ಕೊಂಡು ಮನೆಗೆ ರೀಚ್ ಆಗೋದಕ್ಕೆ ಕರೆಕ್ಟ್ 2 ಅವರ್. ಸೊ ಈಗ ಇನ್ನೂ ಟೈಮ್ ಇದೆ. ಇನ್ನೂ ಏನಾದರೂ ಲೇಟ್ ಆಗುತ್ತೇನೋ ಅಂದ್ಕೊಂಡೆ. ಲೇಟ್ ಯಾವಾಗ ಆಗುತ್ತೆ ಗೊತ್ತಾ? ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ, ಆ ಟೈಮಲ್ಲಿ ಬೇರೆಯವರು ಮಾಡ್ತಾ ಇರ್ತಾರೆ. ಆ ಥರ ಮಾಡಿದಾಗ ನನಗೆ ಲೇಟ್ ಆಗುತ್ತೆ. ಸ್ವಲ್ಪ ಇವಾಗ ಬಂದಲ್ಲ ಕೂತ್ಕೊಂಡೆ. ಇವತ್ತೇನು ಮಾಡಿದ್ರು ಅಂದರೆ, ಇವರು ರೂಟ್ ಕೆನಾಲ್ ಮಾಡಿ ಕ್ಲೀನ್ ಮಾಡಿ 3 ಸಿಟ್ಟಿಂಗ್ಸ್ ಏನೋ ಮೊದಲು ಆಗಿದ್ದು. ಆ್ಯಕ್ಚುಲಿ 2 ಸಿಟ್ಟಿಂಗ್ಸ್ ಆಗೋದು. ಬಟ್ ನನಗೆ 3 ಸಿಟ್ಟಿಂಗ್ಸ್ ಯಾಕಾಗಿದೆ ಅಂದರೆ, ಸೆಕೆಂಡ್ ಟೈಮಲ್ಲಿ ಅವರು ಫೈನಲ್ ಮಾಡ್ತೀನಿ ಅಂತ ಹೋಗಿದ್ದು. ಬಟ್ ಅವಾಗ ನನಗಿನ್ನ ಪೇನ್ ಇತ್ತು. ಸೊ ಅವಾಗ ಮತ್ತೆ ಕ್ಲೀನ್ ಮಾಡಿದ್ರು. ಆಮೇಲೆ ಲಾಸ್ಟ್ 3rd ಸಿಟ್ಟಿಂಗಲ್ಲಿ ಅದೇನೋ ಒಳಗಡೆ ಫಿಲ್ ಮಾಡಿಬಿಟ್ಟು ಆಮೇಲೆ ಏನು ನೋವಿಲ್ಲ ಅನ್ನೋ ಥರ ಕನ್ಫರ್ಮ್ ಮಾಡಿಕೊಂಡು ಮೇಲ್ಗಡೆಯಿಂದ ಫಿಲ್ ಮಾಡಿದ್ರು. ಅದಾಗಿದ್ದು 2 ವೀಕ್ಗೆ ನೋಡ್ತೀವಿ. ಅವಾಗೇನಾದರೂ ಪೇನ್ ಮತ್ತೆ ಇದ್ದರೆ ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ. ರೂಟ್ ಕೆನಾಲ್ ಪ್ರಾಸೆಸ್ನ ಮಾಡಬೇಕಾಗುತ್ತೆ. ನಾವು ಜಸ್ಟ್ 3 ಸಿಟ್ಟಿಂಗ್ಸ್ ಆದಮೇಲೆ ನಿಮಗೆ ಕ್ಯಾಪ್ ಹಾಕಿಬಿಟ್ರೆ ಫ್ಯೂಚರಲ್ಲಿ ಏನಾದ್ರೂ ನಿಮಗೆ ಪೇನ್ ಬಂದಾಗ ಮತ್ತೆ ಎಲ್ಲ ಪ್ರಾಸೆಸ್ ಶುರು ಮಾಡಬೇಕು. ಮತ್ತೆ 10,000 ರೂಪಾಯಿ ಆಗುತ್ತೆ. ಆ ಕ್ಯಾಪ್ ತೆಗಿಬೇಕು, ಮತ್ತೆ ರೂಟ್ ಕೆನಾಲ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಮಗೆ ನೋವಿಲ್ಲ ಅಂತ ಕನ್ಫರ್ಮ್ ಆದಮೇಲೆ ಕ್ಯಾಪ್ ಹಾಕೋಣ ಅಂತ ಹೇಳಿದರು. ಸೊ ಇವತ್ತು ಮೆಷರ್ಮೆಂಟ್ ತೊಗೊಂಡಿದ್ದಾರೆ. ಮೆಷರ್ಮೆಂಟ್ ತೊಗೊಳ್ಳೋ ಮುಂಚೆ ಈ ಹಲ್ಲಿ ಏನಿತ್ತೋ ಅದನ್ನು ಕೊರೆದಿದ್ದಾರೆ. ಹಾಫ್ ಲಾಸ್ಟ್ ಟೈಮ್ ಹೋದಾಗ ಒಂದು 1/4 ಏನೋ ಕೊರೆದಿದ್ರು. ನನಗೆ ಕಚ್ಚಿದಾಗ ಇಲ್ಲಿ ನೋವಾಗುತ್ತೆ ಅಂತ ಹೇಳಿದ್ದೆ. ಆವಾಗ ಇನ್ನು ರೂಟ್ ಕೆನಾಲ್ ಪ್ರಾಸೆಸ್ಸಲ್ಲಿತ್ತು ಅದಕ್ಕೆ. ಸೊ ಈಗ ಅರ್ಧಕ್ಕೆ ತೆಗೆದುಬಿಟ್ಟಿದ್ದಾರೆ. ಸೈಡ್ಸಲ್ಲೆಲ್ಲ ಹೀಗೆ ಕೊರ್ಕೊಂಡಿದ್ದಾರೆ. ಅದು ಕೊರಿಬೇಕಾದ್ರೆ ಇದು ಗಮ್ಸ್ಗಳಿಗೂ ತಗಲಿ ಸ್ವಲ್ಪ ನೋವು. ಅದು ಬಿಟ್ಟರೆ ಇವತ್ತು ಅಂಥದ್ದೇನೂ ಇಲ್ಲ. ಇಂಜೆಕ್ಷನ್ ಇಲ್ಲ. ಅವ ಇಂಜೆಕ್ಷನ್ ಅಂದರೆ ಭಯ ಆಗುತ್ತೆ ಸ್ನೇಹಿತರೆ. ಹೇಗೆ ಕೊಡ್ತಾರೆ ಗೊತ್ತಾ? ಆಯಿತು, ಈಗ 1 ವೀಕ್ಗೆ ಅದು ಕ್ಯಾಬ್ ಬರುತ್ತೆ. ಆವಾಗ ಬನ್ನಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಆವಾಗ ಹಾಕಬೇಕಾದ್ರೆ ಇನ್ನೂ ಎಷ್ಟು ಏನಾಗುತ್ತೋ ಆವಾಗ ಇಂಜೆಕ್ಷನ್ ಕೊಡ್ಬೋದೇನೋ ಗೊತ್ತಿಲ್ಲ. ಸಾಕಪ್ಪ ಸಾಕು, ಇನ್ನು ಈ ರೂಟ್ ಕೆನಾಲ್ ಸವಾಸನೇ ಬೇಡ. ಆದಷ್ಟು ಹೆಲ್ದಿಯಾಗಿ ಇಟ್ಕೊಳ್ಳೋಣ ಹಲ್ಲುಗಳನ್ನ. ಸ್ವಲ್ಪ ಏನಾದರೂ ಆದ ತಕ್ಷಣವೇ ತೋರಿಸ್ಕೊಳ್ಬೇಕು. ಆ್ಯಂಡ್ ಏನೇ ಆಗಲಿ ದಿನಕ್ಕೆ 2 ಸಾರಿ ಬ್ರಷ್ ಅಂತೂ ಮಾಡಲೇಬೇಕು. ಏನಾದರೂ ಸ್ವೀಟ್ ತಿಂದಾಗ ಹಲ್ಲುಗಳಿಗೆ ಅಂಟ್ಕೊಳ್ದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಇಷ್ಟು ಅಪ್ಡೇಟು. ಈಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ. ಬೆಳಗ್ಗೆಯಿಂದ ಟಿವಿ ಹಾಕಿಲ್ಲ. ಒಂದು 10 ನಿಮಿಷ ನೋಡ್ಬಿಟ್ಟು. ಇವತ್ತು ನಾನು ಅಡುಗೆ ಮೊಟ್ಟೆ ಸಾರು ಮಾಡಿದ್ದೆ. ಸೊ ಇದು ನಾನು ಸ್ವಲ್ಪ ಗ್ರೀನ್ ಚಿಲ್ಲೀಸ್ದು ಮಸಾಲೆ ಹಾಕ್ತಾ ಇರೋದು. ಹಸಿ ಮಸಾಲೆ, ಯಾವುದು ಹುರ್ಕೊಂಡಿಲ್ಲ. ಈ ಜಾರಲ್ಲಿ ಕಾಯಿ ಇದೆ, ಬೆಳ್ಳುಳ್ಳಿ, ಶುಂಠಿ ಇದೆ. ಅದು 3 ಕೂಡ ನಾನು ಹುರ್ಕೊಂಡಿಲ್ಲ. ಇದಕ್ಕೆ ಒಂದು ಚೂರು ಧನಿಯಾ ಹಾಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಕೂಡ ಹಾಕೊಳ್ಬೋದು. 4 ಲವಂಗ. ಇದು 1 ಹೊತ್ತಿಗೆ ಆಗೋ ಅಷ್ಟು ಮಾಡ್ತಾ ಇದ್ದೀನಿ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ. 1 ಇಂಚಷ್ಟು ಚಕ್ಕೆ, ಸ್ವಲ್ಪ ಮೆಣಸು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲೀಸ್. ಇಷ್ಟೆಲ್ಲ ನಾನೀಗ ರುಬ್ಕೊಳ್ತೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಕೊಳ್ತೀನಿ. ಅದು ರುಬ್ಕೊಳ್ಳೋ ತನಕ ನಾನಿಲ್ಲಿ ಒಗ್ಗರಣೆಗೆ ಇಡ್ತೀನಿ. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಡಿಸಾನೋ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಲೈಟ್ ಅಂತ ಹೇಳಿ ಆನ್ಲೈನಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಆನಿಯನ್ ಗೋಲ್ಡನ್ ಫ್ರೈ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದರೆ ಆಯಿತು. ಹುಳಿಗೆ ಬೇಕಾಗಿರೋ ಅಷ್ಟು ಟೊಮ್ಯಾಟೊ ಫುಲ್ಲು ಸಾಗಿ ಆಗಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಅಥವಾ ಅರಿಶಿನದ ಪುಡಿ ಮಿಕ್ಸ್ ಮಾಡಿ ಮುಚ್ಚಿ ಬಿಟ್ಬಿಟ್ರೆ ವಿತಿನ್ 5 ಮಿನಿಟ್ಸ್ ರೆಡಿ ಆಗುತ್ತೆ. ಟೊಮ್ಯಾಟೊ ನೋಡಿ ಫುಲ್ ಮ್ಯಾಶಿ ಆಗಿದೆ. ಈಗ ಇದಕ್ಕೆ ನಾನು ಮಸಾಲೆನ ಸೇರಿಸ್ಕೊಳ್ತೀನಿ. ಮಸಾಲೆ ಸೇರಿಸ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದು ತುಂಬ ತೆಳ್ಳನೂ ಇರಬಾರ್ದು, ತುಂಬ ಗಟ್ಟಿ ಇರಬಾರ್ದು. ಯಾಕಂದರೆ ನೀರು ಇರಬೇಕು ಮೊಟ್ಟೆ ಬೇಯೋದಕ್ಕೆ. ಜಾಸ್ತಿ ನೀರು ಆಗ್ಬಿಟ್ರು ನಾವು ರೊಟ್ಟಿ ಚಪಾತಿ ಜೊತೆ ತಿನ್ನೋಕ್ಕಾಗಲ್ಲ, ಅನ್ನದ ಜೊತೆ ಮ್ಯಾನೇಜ್ ಮಾಡ್ಬೋದು. ಅದಕ್ಕೆ
ಸ್ವಲ್ಪ ಗಟ್ಟಿನೇ ಇಟ್ಕೊಂಡಿರಿ, ಆಮೇಲೆ ಬೇಕಿದ್ರೆ ಇನ್ನ ನೀರು ಹಾಕೊಳ್ಬೋದು. ಮತ್ತೆ ಇದು ಮಸಾಲೆ ಚೆನ್ನಾಗಿ ಕುದಿ ಬಂದು ಮೇಲ್ಗಡೆ ಎಣ್ಣೆ ತೇಲ್ಬೇಕು, ಅಲ್ಲಿ ತನಕ ನಾವ್ ಇದನ್ನ ಕುದಿಸ್ಕೊಳ್ಬೇಕು. ಇನ್ನೇನು ಆಫ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ನಾವ್ ಇದನ್ನ ಸಣ್ಣ ಉರಿ ಮಾಡ್ಬಿಟ್ಟು ಮೊಟ್ಟೆಗಳನ್ನ ಹೊಡೆದು ಹಾಕ್ಬೇಕು. ಮೊಟ್ಟೆ ಹಾಕಿದ್ಮೇಲೆ ಮಿಕ್ಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ, ಅದು ಆ ಗೊಜ್ಜಲೇನೆ ಎಗ್ ಬುರ್ಜಿ ಆಗ್ಬಿಡುತ್ತಿಲ್ಲ ಅಂದ್ರೆ, ಹಾಗಾಗೇನೆ ಬಿಡ್ಬೇಕು. ಮುಚ್ಚಿ ಸಣ್ಣ ಉರಿ ಮಾಡಿ ಬಿಟ್ಬಿಡ್ಬೇಕು. ವಿತಿನ್ 10 minutes ಇದು ರೆಡಿ ಆಗುತ್ತೆ. ಆಫ್ ಮಾಡಿ ಬಿಟ್ಬಿಡಿ. ಕೊತ್ತಂಬರಿ ಸೊಪ್ಪು ಮೇಲ್ಗಡೆಯಿಂದ ಉದುರಿಸ್ಕೊಂಡ್ರೆ ಯಮ್ಮಿ ಎಗ್ ಸಾರು ರೆಡಿ. ನಾನು ಮನೇಲಿ ಮೊಸರು ಮಾಡ್ಕೊಂಡಿದ್ದೆ ಅಂತ ತೋರಿಸಿದಾಗ ಅದನ್ನ ಹೇಗೆ ಮಾಡಿದ್ರಿ ತೋರಿಸಿ ಅಂತ ಹೇಳಿದ್ರಿ. ಸೊ ನೀವು ನಾರ್ಮಲ್ ಹಾಲಲ್ಲಿ ಮೊಸರು ಮಾಡಬೇಕು ಅನ್ನೋ ಹಾಗಿದ್ರೆ ಅದು ಸ್ವಲ್ಪ ತೆಳ್ಳ ಬರುತ್ತೆ. ನೀವು ಮೊಸರು ಗಟ್ಟಿ ಇರಬೇಕು ಅನ್ನೋ ಹಾಗಿದ್ರೆ ಒಂದು ಅರ್ಧ ಲೀಟ್ರ್ ಹಾಲನ್ನು ನೀರು ಹಾಕ್ತೇನೆ ಕಾಯಿಸ್ಕೊಂಡು ತಣ್ಣಗೆ ಮಾಡಿ ಅದ್ರ ಮೇಲ್ಗಡೆ ಏನು ಕೆನೆ ಬರುತ್ತೋ ಅದನ್ನು ತೆಗೆದಿಟ್ಕೊಂಡು ಅದಕ್ಕೆ ನೀವು ಡೈರೆಕ್ಟ್ ಹೆಪ್ಪು ಹಾಕಿದಾಗ ಅದು ಗಟ್ಟಿ ಇರುತ್ತೆ, ಜಾಸ್ತಿ ನೀರು ಬರಲ್ಲ. ಆ್ಯಂಡ್ ಹೆಪ್ಪು ಹಾಕಬೇಕಾದ್ರೂ ಕೂಡ ಹೆಪ್ಪು ಹಾಕೋ ಮೊಸರಲ್ಲಿ ಜಾಸ್ತಿ ನೀರು ಕಾಂಟೆಂಟ್ ಇರಬಾರ್ದು, ಆಗ ಕೂಡ ತೆಳ್ಳ ಆಗುತ್ತೆ. ಸೊ ನಾನು ಇದು 1 ಗ್ಲಾಸ್ ಇದೆ, 1 ಗ್ಲಾಸ್ ಅಂದರೆ ಅರೌಂಡ್ 300 ml ಆಫ್ ಮಿಲ್ಕ್. ಇದು ತುಂಬ ಗಟ್ಟಿ ಇಲ್ಲ, ನಾನು ನಾರ್ಮಲ್ ಹಾಲನ್ನೇ ಬಿಸಿ ಮಾಡ್ಕೊಂಡಿದ್ದು ಮಿಕ್ಕಿರೋದನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಏನಾಗುತ್ತೆ, ಹುಳಿ ಜಾಸ್ತಿ ಹಾಕಿದಾಗ ಕೂಡ, ಹೆಪ್ಪು ಜಾಸ್ತಿ ಹಾಕಿದಾಗ ಕೂಡ ತೆಳ್ಳ ಆಗ್ಬಿಡುತ್ತೆ. ತುಂಬ ಬೇಗ ಹುಳಿ ಬಂದ್ಬಿಟ್ಟು ಒಂಥರ ಹುಳಿ ಬರೋಕ್ಕೆ ಶುರು ಆಗುತ್ತೆ. ಅಂದರೆ ಹುಳಿ ಬರಿಸ್ಬೇಕು, ಬಟ್ ಜಾಸ್ತಿನೇ ಹುಳಿ ಬಂದು ಒಂಥರ ಒಡುಕ್ಲು ಥರ ಆಗುತ್ತೆ. ಅದಕ್ಕೆ ಫಸ್ಟ್ ಟೈಮ್ ಹಾಕೋ ಹಾಗಿದ್ರೆ ನೀವು ಸ್ವಲ್ಪನೇ ಹಾಕಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಿನ ಒಂದೊಂದು ಚೂರು ಜಾಸ್ತಿ ಮಾಡಿಕೊಂಡು ಹೇಗೆ ಬರುತ್ತೆ ಟೆಕ್ಸ್ಚರ್ ಅಂತ ನೀವು ಟ್ರೈ ಮಾಡ್ಬೋದು. ಸೊ ಇವತ್ತು ರಾತ್ರಿ ಹಾಕಿದ್ರೆ ನಾಳೆ ಬೆಳಿಗ್ಗೆ ತನಕ ಇದು ರೆಡಿ ಇರುತ್ತೆ. ಅರೌಂಡ್ 10 to 12 hour ಬೇಕಾಗುತ್ತೆ. ಇದನ್ನ ಮುಚ್ಚಿಬಿಟ್ಟು ಒಂದು ಜಾಗದಲ್ಲಿ ಇಟ್ಬಿಡಿ, ಕತ್ಲೆ ಜಾಗದಲ್ಲಿ ಇಟ್ರು ಒಳ್ಳೇದು. ಮೊದಲೇ ಹೇಳಿದೆ, ಹಾಲು ಗಟ್ಟಿ ಇದ್ರೆ ಗಟ್ಟಿ ಮೊಸರಾಗುತ್ತೆ, ತೆಳ್ಳ ಇದ್ರೆ ತೆಳ್ಳ ಮೊಸರಾಗುತ್ತೆ. ಸೊ ಇದು ತುಂಬ ಚೆನ್ನಾಗಾಗಿದೆ ಅಂತ ಯಾವಾಗ ಗೊತ್ತಾಗೋದು ಗೊತ್ತಾ, ಆ ಮೊಸರನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಸ್ವೀಟ್ ಆಗಿರುತ್ತೆ, ನಿಮಗೆ ಇನ್ನು ಮತ್ತೆ ತಿನ್ನಬೇಕು ಅನ್ಸುತ್ತೆ. ಆವಾಗ ಅದು ಪರ್ಫೆಕ್ಟಾಗಿ ಆಗಿದೆ ಅಂದರೆ ನೀವು ಹೆಪ್ಪು ಹಾಕಿರೋದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೀವು ಜಾಸ್ತಿ ಹೊತ್ತು ಹೊರಗಡೆ ಇಟ್ಟಿದ್ರು, ಲೈಕ್ ಹೆಪ್ಪ ಆದ್ಮೇಲೆ ಕೂಡ ಒಂದು ಹಾಫ್ ಡೇ ಹೊರಗಡೆನೆ ಇಟ್ಬಿಟ್ರಿ ಅಂದರೆ ಮತ್ತೆ ಅದು ಹುಳಿ ಬರುತ್ತೆ. ಸೊ ಈ ಥರ ನೀವು ಹೆಪ್ಪು ಹಾಕಿ ಆಯಿತು, ಹುಳಿ ಬಂದಿದೆ ಅಂದ ತಕ್ಷಣ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ, ಫ್ರೆಶ್ ಆಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಹೆಪ್ಪು ಜಾಸ್ತಿ ಹಾಕಿದ್ರು ಕೂಡ ಸ್ವಲ್ಪ ಹುಳಿ ಆಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಹೆಪ್ಪು ಕಡಿಮೆ ಹಾಕಬೇಕು ಅಂತ ಹೇಳಿಬಿಟ್ಟು. ಮೊಟ್ಟೆ ಸಾರು ಏನು ಮಾಡಿದ್ನೋ ಅದರಲ್ಲಿ ಏನು ಮೊಟ್ಟೆ ಹಾಕಿದ್ನೋ ಅದು ಮಧ್ಯಾಹ್ನಕ್ಕೇನೆ ಖಾಲಿ ಆಗಿತ್ತು. ಜಾಸ್ತಿ ಬೇಕು ಅಂದರೆ ನಾವು ದೊಡ್ಡ ಪ್ಯಾನಲ್ಲಿ ಹಾಕಬೇಕು, ನಂತರ ಅಷ್ಟು ದೊಡ್ಡ ಪ್ಯಾನ್ ಇಲ್ಲ, ಡಬಲ್ ಮೊಟ್ಟೆಗಳು ಹಾಕಬೇಕಾಗುತ್ತೆ. ಬಟ್ ರಾಜೇಶ್ಗೆ ಅದಕ್ಕೆ ಹಾಕಿರೋ ಮೊಟ್ಟೆಗಿಂತ ನಾವು ಬೇಯಿಸ್ಕೊಂಡಿರೋ ಮೊಟ್ಟೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ರಾತ್ರಿಗೆ ನಾನು ಈ ಥರ ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ. ಆ್ಯಂಡ್ ಇದು ಅಗಾರೋದು ಎಗ್ ಬಾಯ್ಲರ್ ಅಂತ ಹೇಳ್ಬಿಟ್ಟು ಸ್ಟೀಮ್ ಮೂಲಕ ಈ ಎಗ್ ಬಾಯ್ಲ್ ಆಗುತ್ತೆ. ಇದರಲ್ಲಿ ನೀರು ಮೆಷರ್ ಮಾಡೋದಕ್ಕೆ ಅಂತ ಒಂದು ಕಪ್ ಕೊಟ್ಟಿದ್ದಾರೆ. ಅದ್ರ ಹಿಂದೆ ಒಂದು ಸಣ್ಣ ಪಿನ್ ಇದೆ. ಆ ಪಿನ್ನಿಂದ ನಾವು ಮೊಟ್ಟೆನ ಸ್ವಲ್ಪ ಕ್ರ್ಯಾಕ್ ಮಾಡಿದಾಗ, ಅಂದರೆ ಒಂದು ಹೋಲ್ ಥರ ಮಾಡಿದಾಗ ಮೊಟ್ಟೆ ಯಾವುದೇ ಕಾರಣಕ್ಕೂ ಹೊಡೆಯೋದಿಲ್ಲ, ಕ್ರ್ಯಾಕ್ ಆಗೋದಿಲ್ಲ. ಈಗ ಮೊಟ್ಟೆ ನೀರಲ್ಲಿ ಬೇಯಿಸಿದಾಗ ನೀರಲ್ಲೆಲ್ಲ ಮಿಕ್ಸ್ ಆಗಿಬಿಡುತ್ತಲ್ವ, ಅದು ಹೊಡೆದು ಆ ಥರ ಆಗೋದಿಲ್ಲ ಇದರಲ್ಲಿ. ಆ್ಯಂಡ್ ಇನ್ನೂ ಒಂದು ಅಡ್ವಾಂಟೇಜ್ ಅಂದರೆ ಇದು ಎಲೆಕ್ಟ್ರಿಕ್ಕು, ನೀರು ಹಾಕಿರೋ ಅಷ್ಟು ಹೊತ್ತು ಮಾತ್ರನೇ ಆನ್ ಇರುತ್ತೆ, ಆಮೇಲೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಈಗ ನಾನು ಹೊರಗಡೆ ಹೋಗಬೇಕು, ಬಟ್ ಸ್ಟಿಲ್ ನಾನು ಇದನ್ನು ಆನ್ ಮಾಡಿ ಬಿಟ್ಟು ಹೋಗ್ತೀನಿ. ವಿತಿನ್ 10 minutes ಇದು ಆಫ್ ಆಗುತ್ತೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿ. ಸ್ನೇಹಿತರೆ, ನಾವೀಗ ಒಂದು ಬಂದಿದ್ದೀವಿ ದಸರಾ ಉತ್ಸವ ಅಂತ ಹೇಳ್ಬಿಟ್ಟು 3 ದಿನದ ದಾಂಡಿಯಾ ಮೇಳಾಗೆ. ಇದು ನಮ್ಮ ಏರಿಯಾ ಹತ್ರನೇ ಇದ್ದಿದ್ದು, ತುಂಬ ದೊಡ್ಡ ಗ್ರೌಂಡು. ನಿಮಗೆ ನೆನಪಿರಬೇಕು, ನಾವು ಲೈವ್ ಕಾನ್ಸರ್ಟ್ಗೆ ಹೋಗಿದ್ವಿ. ಅದು ಇಯರ್ಲಿ ಒನ್ಸ್ ಇರುತ್ತೆ, ಎಲ್ಲೋ ಜಕ್ಕೂರ್ ಕಡೆ ಎಲ್ಲೋ ಇರುತ್ತೆ. ಮತ್ತು ಅಲ್ಲಿ ಆರ್ಟಿಸ್ಟ್ಗಳು ಬಂದ್ಬಿಟ್ಟು, ಸಿಂಗರ್ಸ್ ಬಂದ್ಬಿಟ್ಟು ಲೈವ್ ಕಾನ್ಸರ್ಟ್ ಮಾಡ್ತಾರೆ. ಆ ಥರ ಇಲ್ಲಿ ಫಸ್ಟ್ ಟೈಮ್ ಆಗಿರೋದು. ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಅಲ್ಲಿ ಇಷ್ಟು ದೊಡ್ಡದಾಗಿ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಈ ಥರ ಕವರ್ಡ್ ಏರಿಯಾದಲ್ಲಿ ಏನೂ ಇಲ್ಲ. ಮೇ ಬಿ ಮಳೆ ಟೈಮ್ ಅಂತ ಹೇಳಿಬಿಟ್ಟು ಕವರ್ಡ್ ಏರಿಯಾ ಇರ್ಬೋದು, ಬಟ್ ಅಲ್ಲಿ ಓಪನ್ ಇರ್ತಾ ಇತ್ತು, ಓಪನ್ ಏರ್ ಅದು.
ದೊಡ್ಡ ಟೆಂಟ್, ಲೈಟಿಂಗ್ಸ್, ಅದರ ಸೌಂಡ್ ಎಫೆಕ್ಟ್, ಜನಗಳು, ಓ ಮೈ ಗಾಡ್ ಇಷ್ಟು ದೊಡ್ಡದಾಗಿದೆಯಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಮತ್ತೆ ನಾವು ಬಂದಿದ್ದು 5 ನಿಮಿಷಕ್ಕೆ ಸ್ನೇಹಿತರೆ, ಮಳೆ ಬರುತ್ತೆ ಅನ್ನೋ ಥರಾನೇ ಇರಲಿಲ್ಲ. ಜೋರು ಮಳೆ. ರಾಜೇಶ್ ಅಂತ ಇದ್ರೆ ಏನಿರಲಿಲ್ಲ ಬಿಡೋ, ಬೇಗ ನಿಂತೋಗುತ್ತೆ ಅಂತ. ಅರ್ಧ ಗಂಟೆ ಆದರೂ ನಿಲ್ಲಿಲ್ಲ ಸ್ನೇಹಿತರೆ. ನಾವು ಒಳಗಡೆ ಬಂದ್ವಿ, ಕೂತ್ಕೊಂಡ್ವಿ ಅಂತ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಮಳೆಯಲ್ಲಿ ನಾವು ನೆನಿಬೇಕಿತ್ತು. ಅದಕ್ಕೆ ಅನ್ಸುತ್ತೆ ಇಷ್ಟು ದೊಡ್ಡ ಟೆಂಟ್ ಹಾಕಿರೋದು. ಇಲ್ಲ ಅಂದಿದ್ರೆ ಯಾಕೆ ಇಷ್ಟು ದೊಡ್ಡ ಹಾಕಿದ್ದಾರೆ ಅಂತ ನಾನು ಐ ವಾಸ್ ಥಿಂಕಿಂಗ್ ಅಬೌಟ್ ಇಟ್. ನಮ್ಮ ಫಿಲ್ಮ್ ಇಂಡಸ್ಟ್ರಿಯ ಆ್ಯಕ್ಟರ್ ತಾರಾ ಅವರು ಬಂದಿದ್ರು. ಅವರು ಬರಮಾಡ್ಕೊಳ್ತಾ ಇದ್ದಾರೆ ನೋಡಿ. ತುಂಬ ಜನ ಅಲ್ಲಿ ಸುತ್ತಮುತ್ತ ಇದ್ರು, ನಿಮಗೆ ತೋರ್ಸೋದಕ್ಕಾಗಲಿಲ್ಲ. ಬಟ್ ನಾನು ನೋಡಿದೆ ಅವ್ರು ಬರೋದು. ಬಟ್ ಜನ, ನಾನು ವಿಡಿಯೋ ಮಾಡೋ ತನಕನೇ ಜನ ತುಂಬ್ಕೊಂಡ್ಬಿಟ್ರು. ನಮ್ಮ ಚಿತ್ರದಲ್ಲೇ ಇರ್ತಾರೆ ಸ್ವಲ್ಪ ಹೊತ್ತು. ಅವ್ರಿಗೂ ಕೂಡ ನಮ್ಮ ಟ್ಯಾಲೆಂಟ್ ತೋರ್ಸಲ್ಲ ಬನ್ನಿ. ಇವತ್ತು ಕೂಡ ಒಂದು ಲೈವ್ ಕಾನ್ಸರ್ಟ್ ಇದೆ. ಯಾರ್ದು ಅಂದರೆ ಗುರು ಕಿರಣ್ ಮತ್ತು ರಾಜೇಶ್ ಕೃಷ್ಣ ಅವ್ರದ್ದು. ಸೊ ಅದಿನ್ನ ಶುರು ಆಗಿರಲಿಲ್ಲ. ಈಗ ಉದ್ಘಾಟನೆ ನಡೀತಾ ಇತ್ತು. ತಾರಾ ಅವ್ರು ಬಂದ್ರಲ್ಲ, ಸೊ ಇವಾಗ ಉದ್ಘಾಟನೆ, ಭಾಷಣ, ದೀಪ ಬೆಳಗಿಸೋದು ಎಲ್ಲ ನಡೀತಾ ಇತ್ತು. ಸೊ ನಾನು ಹೊರಗಡೆ ಬಂದೆ, ಒಂದು ರೌಂಡ್ ನೋಡೋಣ ಅಂತ ಹೇಳ್ಬಿಟ್ಟು. ಅಂಗಡಿಗಳು ತುಂಬ ಇತ್ತು, ಎಲ್ಲ ಥರದ ಅಂಗಡಿಗಳು ಇತ್ತು. ಒಂದು ಸೈಡ್ ಶಾಪಿಂಗ್ ಆದರೆ ಇನ್ನೊಂದು ಸೈಡು ಫುಲ್ ಈಟೇಬಲ್ಸ್. ಒಂಥರ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ರು. ಇದೇ ಫಸ್ಟ್ ಟೈಮ್ ನಾನು ಈ ಏರಿಯಾದಲ್ಲಿ ಅಟೆಂಡ್ ಮಾಡಿದ್ದು. ಹಾಗೆ ಬರ್ತಾ ಮನೇಲಿ ಅಡುಗೆ ಮಾಡಿ ಇಟ್ಟಿದ್ರು ಕೂಡ ಹೊರಗಡೆ ಹೋದ್ಮೇಲೆ ಏನಾದರೂ ಒಂದು ತಿನ್ನಬೇಕಲ್ವಾ ಅಂಥೇಳಿ, ಜಾಸ್ತಿ ಬೇಡ ಅಂಥೇಳಿ ಒಂದು ಪ್ಲೇಟಲ್ಲಿ ಇಬ್ಬರು ಶೇರ್ ಮಾಡಿಕೊಂಡು ಮಸಾಲೆ ಪೂರಿ ತಿನ್ಕೊಂಡು ಬಂದ್ವಿ. ತುಂಬ ಲೇಟಾಗಿತ್ತು, ಇನ್ನು ಮನೆಗೆ ಬಂದು ಊಟ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಸಾನುಗೋಸ್ಕರ ತೊಗೊಂಡಿದ್ದು. ಬಟ್ ನಾವು ಕೂಡ ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಓಕೆ ಸ್ನೇಹಿತರೆ, ನಮ್ಮ ಇವತ್ತಿನ ದಿನ ಹೀಗಿತ್ತು. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ನಾನು ಹೇಳಿದ್ದೆ ಔಟಿಂಗ್ ಹೋಗ್ತೀವಿ ಅಂತ, ಆ ವ್ಲಾಗ್ನ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.